ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ರೆಮಿಡಿನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಕೊಂಡು ಹೋಗಿ ಅಂದರೆ ನಿಮಗೆ ಅರ್ಥ ಆಗುತ್ತೆ. ಇದು ನಿಮ್ಮ ಬಿಳಿ ಕೂದಲು ಸಮಸ್ಯೆಗಾಗಿ ಒಂದು ಅಮೃತ ಇದ್ದಂಗೆ ತುಂಬಾ ಬೆನಿಫಿಟ್ ಕೊಡುವಂಥ ಈ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿ ಇದೆ. ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಒಂದು ಸಲ ಹಚ್ಕೊಂಡು ನೋಡಿ. ನಿಮಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇರಲಿ ಅಥವಾ ನಿಮ್ಮ ಸ್ಕ್ಯಾಲ್ಪ್ನಲ್ಲಿ ಎಷ್ಟೇ ಒಂದು ಇಚ್ನೆಸ್ ಇರಲಿ, ಡ್ರೈನೆಸ್ ಇರಲಿ ಅಥವಾ ಯಾವುದೇ ಆದ ನಿಮಗೆ ಒಂದು ಕೂದಲಿನ ಸಮಸ್ಯೆ ಇರಲಿ, ಪ್ರತಿಯೊಂದಕ್ಕೂ ಇವತ್ತಿನ ಈ ಒಂದು ರೆಮಿಡಿಯಲ್ಲಿ ಪರಿಹಾರ ಸಿಗುತ್ತೆ. ಹಾಗೂ ಇದನ್ನು ಮಾಡೋದು ಕೂಡ ತುಂಬ ಸುಲಭ. ಹಾಗೂ ಇದರಲ್ಲಿ ಯಾವುದೇ ಒಂದು ರಾಸಾಯನಿಕ ಇಲ್ಲಿ ನಾನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಇವತ್ತಿನ ಈ ಒಂದು ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ವೀಕ್ಷಕರೇ, ಸ್ವಲ್ಪ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ನಿಮ್ಮ ಕೂದಲು ಕೂಡ ಈ ರೀತಿಯಾಗಿ ಸಿಲ್ಕಿ ಶೈನಿ ಸಾಫ್ಟ್ ಮಾಡ್ಕೊಳ್ಳಿ. ತಡ ಮಾಡದೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಅದ್ರಗೋಸ್ಕರ ಮೊಟ್ಟ ಮೊದಲು ಇಲ್ಲೊಂದು ಬೌಲನ್ನು ತೊಗೊಂಡಿದ್ದೀನಿ. ಅದ್ರ ಒಳಗಡೆ ವೀಕ್ಷಕರೇ ಇವಾಗ ನಾನು 1-2-3 ಪುಡಿಯಷ್ಟು ಕಾಫಿನ ಹಾಕ್ಕೋತಾ ಇದ್ದೀನಿ. ಕಾಫಿ ತುಂಬಾ ಅಂದರೆ ಒಂದು ಇದರಲ್ಲಿರ್ತಕ್ಕಂಥ ಕ್ಯಾಫಿನ್ ನಮ್ಮ ಕೂದಲಿಗೆ ಒಂದು ನ್ಯಾಚುರಲ್ ಆಗಿ ಕಂಡೀಷ್ನರ್ ಕೊಡುವಂಥ ಕೆಲಸ ಮಾಡುತ್ತೆ. ಕೂದಲು ಎಷ್ಟೇ ಡ್ರೈ ಆಗಿರಲಿ, ಫ್ರೀಝಿ ಆಗಿರಲಿ, ಅದನ್ನು ಇದು ಸಾಫ್ಟ್ ಸಿಲ್ಕಿ ಶೈನಿ ಮಾಡುತ್ತೆ. ಹಾಗೂ ಒಂದು ನ್ಯಾಚುರಲ್ ಡೈ ಆಗಿ ಕೂಡ ನಮ್ಮ ಕಾಫಿ ಕೆಲಸ ಮಾಡುತ್ತೆ. ಹಾಗಾಗಿ ಬರೀ ಕಾಫಿ ನೀರಿಂದ ತಲೆ ಸ್ನಾನವನ್ನು ಮಾಡಿದ್ರೂ ಕೂಡ ತುಂಬಾ ನಮಗೆ ಬೆನಿಫಿಟ್ ಆಗಿರುತ್ತೆ. ನಾನು ಸಾಕಷ್ಟು ವಿಡಿಯೋಗಳನ್ನು ಅದ್ರ ಬಗ್ಗೆ ಕೂಡ ಮಾಡಿದ್ದೀನಿ. ಇವಾಗ ನೋಡಿ, ಕಾಫಿನ ಅದ್ರ ಒಳಗಡೆ ಹಾಕ್ಕೊಂಡು 1 ಫುಲ್ ಗ್ಲಾಸ್ ಅಷ್ಟು ನೀರನ್ನು ಇದರಲ್ಲಿ ಹಾಕ್ಕೊಂಡು ಇವಾಗ ಕಾಫಿ ಮತ್ತು ನೀರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಪ್ರಾಸೆಸ್ ಏನಂತ ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ನಾನು ಒಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಇದು ಮೇನ್ ಇಂಪಾರ್ಟೆಂಟ್. ನಿಮ್ಮ ಹತ್ರ ಯಾವುದೇ ಒಂದು ಕಬ್ಬಿಣ ವಸ್ತು ಇದ್ದರೆ ಅದು ಇಲ್ಲಿ ನೀವು ಬಳಸಬೇಕಾಗುತ್ತೆ. ಯಾಕಂದರೆ ನಾವು ಹೇರ್ ರೆಮಿಡೀಸ್ ಕಬ್ಬಿಣ ಬಾಳಿಗೆಯಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಜಾಸ್ತಿ 200% ಜಾಸ್ತಿ ವರ್ಕ್ ಮಾಡುತ್ತೆ. ಹಾಗೂ ನೋಡಿ, ಐರನ್ ಅಂಶ ಅಂತ ನಮ್ಮ ಕೂದಲಿಗೆ ಬೇಕೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ನೀವು ಕಬ್ಬಿಣ ವಸ್ತುನೇ ಯೂಸ್ ಮಾಡ್ಕೋಬೇಕಾಗಿದೆ. ಇಲ್ಲಿ ನೋಡಿ, ನಾನು ಕಾಫಿ ನೀರನ್ನು ಇದರ ಒಳಗಡೆ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ. ನಮ್ಮೇನು ಕಾಫಿ ನೀರು ಇದೆಯಲ್ಲ ವೀಕ್ಷಕರೇ, ಅದು ನಾವು ಏನು ಫುಲ್ 1 ಗ್ಲಾಸ್ ಅಷ್ಟು ಹಾಕಿದ್ದೀವಲ್ವ, ಅದು ಅರ್ಧ ಆಗಬೇಕು. ಅಲ್ಲಿವರೆಗೂ ಹಾಫ್ ಆಗೋವರೆಗೂ ಇದನ್ನು ನಾವು ಇದೇ ರೀತಿಯಾಗಿ ಬಾಯ್ಲ್ ಮಾಡ್ತಾ ಹೋಗಬೇಕು. ತುಂಬಾ ಸುಲಭ ಇದೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಹಾಗೂ ಯಾವುದೇ ಒಂದು ರಾಸಾಯನಿಕ ಇಲ್ಲಿ ಇಲ್ಲ. ಜಸ್ಟ್ 2-3 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಈ ಒಂದು ರೆಮಿಡಿನ ಮಾಡಿದ್ದೀನಿ. ಖಂಡಿತವಾಗ್ಲೂ ಇದನ್ನು ನೀವು ಮಿನಿಮಮ್ 15 ಡೇಸ್ಗೆ ಒಂದು ಸಲ ಆದರೂ ಟ್ರೈ ಮಾಡ್ತಾನೆ ಇರಬೇಕು. ಯಾಕಂದರೆ ಅಷ್ಟೊಂದು ಇದು ಒಳ್ಳೆ ರಿಸಲ್ಟ್ ಕೊಡೋ ಹಂತ ಇದೆ. ಸ್ವಲ್ಪ ದಿನ ರೆಗ್ಯುಲರ್ ಮಾಡಿದ್ರೆ ನಿಮಗೆ ಭಾಳಷ್ಟು ಒಳ್ಳೆಯ ಆಗಿರೋವಂಥ ರಿಸಲ್ಟ್ ಸಿಗುತ್ತೆ ವೀಕ್ಷಕರೇ. ಇವಾಗ ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇದು ನೋಡಿ, ಇಲ್ಲಿ ನಾನು ಹೇಳಿದಾಗೆ ನಿಮಗೆ ಫುಲ್ 1 ಗ್ಲಾಸ್ ಅಷ್ಟು ಇತ್ತು. ಇದು ಅದಕ್ಕಿಂತನೂ ಇವಾಗ ಕಡಿಮೆ ಆಗಿದೆ. ಇನ್ನಷ್ಟು ಇದನ್ನು ನಾವು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಇದರಲ್ಲಿ ಏನೇನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ಬನ್ನಿ ಇವಾಗ ನಿಮ್ಮನ್ನು ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ನಾನು ಇದರಲ್ಲಿ ಹಾಕ್ತಾ ಇರುವಂಥದ್ದು ನೆಲ್ಲಿಕಾಯಿ ಪುಡಿ ಅಂದರೆ ಡ್ರೈ ಆಮ್ಲ ಪೌಡರ್. ಈ ಒಂದು ಆಮ್ಲ ಪೌಡರ್ ನಿಮಗೆ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಅಥವಾ ಯಾವುದೇ ಆನ್ಲೈನ್ ಶಾಪ್ಸ್ನಲ್ಲಿ ಕೂಡ ಇದನ್ನು ನೀವು ಆರ್ಡರ್ ಮಾಡಿಕೊಂಡು ತಗೊಳ್ಬಹುದು. ಯಾಕಂದರೆ ಆಮ್ಲನಲ್ಲಿ ಇರ್ತಕ್ಕಂಥ ವೈಟಮಿನ್ಸ್ ಹಾಗೂ ಇದು ಒಮೆಗಾ 3 ಇದೆ ವೀಕ್ಷಕರೇ. ಹಾಗೂ ವೈಟಮಿನ್ ಸಿ ರಿಚ್ ಇದೆ. ಇದು ನಮ್ಮ ಕೂದಲಿಗೆ ಒಂದು ಅಮೃತ ಇದ್ದಂಗೆ. ಬಿಳಿ ಕೂದಲ ಸಮಸ್ಯೆ ಇದ್ದಾಗ ಅವಾಗ ನಾವು ಖಂಡಿತವಾಗ್ಲೂ ಆಮ್ಲ ಅಂದರೆ ನೆಲ್ಲಿಕಾಯಿ ಪುಡಿನ ಬಳಸಲೇಬೇಕು. ತುಂಬಾ ಒಳ್ಳೆಯ ಆಗಿರುವಂಥ ರಿಸಲ್ಟ್ ಇದು ಕೊಡುತ್ತೆ. ನೋಡಿ, ಇಲ್ಲಿ 1-2 ಸ್ಪೂನಷ್ಟು ನಾನು ಆಮ್ಲ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಇದರ ಒಳಗಡೆ ಇಂಗ್ರೀಡಿಯೆಂಟ್ ಹಾಕ್ಕೋತೀನಿ. ಅದು ಕೂಡ ನಿಮ್ಮನ್ನು ನಾನಿಲ್ಲಿ ತೋರಿಸ್ತೀನಿ ವೀಕ್ಷಕರೇ. ನೆಕ್ಸ್ಟ್ ಇಲ್ಲಿ ನಾನು ಹಾಕ್ತಾ ಇರುವಂಥದ್ದು ಭೃಂಗರಾಜ ಪೌಡರ್. ನೋಡಿ, ಭೃಂಗರಾಜನ ಕನ್ನಡದಲ್ಲಿ ಕೇಸರಾಜ ಕೂಡ ಅಂತಾರೆ. ಕೂದಲು ಎಷ್ಟೇ ಡ್ಯಾಮೇಜ್ ಆಗಿರಲಿ ಅಥವಾ ಸ್ಪ್ಲಿಟ್ ಹೆಲ್ಸ್ ಆಗಿರಲಿ ಅಥವಾ ಕೂದಲು ಜಾಸ್ತಿ ಪ್ರಮಾಣದಲ್ಲಿ ಉದುರ್ತಾ ಇರಲಿ, ಅದನ್ನು ಈ ಒಂದು ಭೃಂಗರಾಜ ಪುಡಿ ಕಡಿಮೆ ಮಾಡುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕೂದಲನ್ನು ಮತ್ತಷ್ಟು ಕರಿಕಪ್ಪು ಬಣ್ಣ ಬರೋಕ್ಕೆ ನಾನಿಲ್ಲಿ ಕಲೋಂಜಿ ಪುಡಿನ ಹಾಕಿದ್ದೀನಿ. ಕಲೋಂಜಿನ ನೈಜೀರಿಯಾ ಸೀಡ್ಸ್ ಕೂಡ ಅಂತಾರೆ. ನಾನು ಭಾಳಷ್ಟು ವೀಡಿಯೋನಲ್ಲಿ ಇದರ ಬಗ್ಗೆ ಕೂಡ ಹೇಳಿದ್ದೀನಿ. ಅಲ್ಲೇ ಕೂಡ ನೋಡ್ಕೊಂಡು ನೀವು
ಹೋಗಿ ನೋಡ್ಕೊಳ್ಬೋದು ವೀಕ್ಷಕರೇ. ಇವಾಗ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಬಾಯ್ಲ್ ಮಾಡ್ಕೊಳ್ಬೇಕು. ಯಾವ ಒಂದು ಕನ್ಸಿಸ್ಟಿಯಲ್ಲಿ ನಾವು ಮೆಹಂದಿ ಹಚ್ಕೊಳ್ತೀವಲ್ವ ಆ ಒಂದು ಕನ್ಸಿಸ್ಟಿವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗಿದೆ. ಹಾಗೂ ಇದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ನಮಗೆ ಬೇಕಾಗಿರುವಂಥ ರಿಸಲ್ಟ್ ನಾವು ಪಡ್ಕೊಳ್ತೀವಿ. ನೋಡಿ, ಇದನ್ನು 15 ಡೇಸ್ಗೆ ಅಂತೂ ಒಂದು ಸಲ ನಿಮಗೆ ಯೂಸ್ ಮಾಡಬೇಕೇ ಆಗಿದೆ. ಅದನ್ನು ಮುಂಚೆ ಏನು ಮಾಡಬೇಕಂದ್ರೆ ವೀಕ್ಷಕರೇ, ಯಾವುದೇ ರೆಮಿಡಿಯಲ್ಲಿ ಸ್ವಲ್ಪ ದಿನ ಕಂಟಿನ್ಯೂ ಮಾಡಬೇಕು, ಆವಾಗ ನಮಗೆ ರಿಸಲ್ಟ್ ಸಿಗೋದು. ಜೊತೆಗೆ ನಮ್ಮ ಕೂದಲ ಆರೈಕೆಗೆ ಯಾವ್ಯಾವ ಒಳ್ಳೆಯ ಆಹಾರಗಳಿರುತ್ತವೆ ಅದನ್ನು ಕೂಡ ನಾವು ಸೇವನೆಯನ್ನೇ ಮಾಡಬೇಕು. ಅವಾಗೇ ಬರೀ ಎಕ್ಸ್ಟರ್ನಲ್ಲಿ ಹಚ್ಕೊಂಡ್ರೆ ಉಪಯೋಗ ಇಲ್ಲ, ಇಂಟರ್ನಲ್ಲಿ ಕೂಡ ನಾವು ಸ್ಟ್ರಾಂಗ್ ಇರಬೇಕು. ಇವಾಗ ನೋಡಿ, ಚೆನ್ನಾಗಿ ಇದು ಬಾಯ್ಲ್ ಆಗಿದೆ. ಕಲರ್ ಕೂಡ ಇಲ್ಲಿ ಚೇಂಜ್ ಆಗಿರೋದು ಅಂತ ಇಲ್ಲಿ ನೀವು ನೋಡ್ಕೊಂಡಿದ್ದೀರಾ. ಸೊ ಇಷ್ಟೊಂದು ಈಸಿ ಆದಂಥ ರೆಮಿಡಿ ಇದೆ. ಮತ್ತೊಂದು ವಿಶೇಷ ವೀಕ್ಷಕರೇ, ಇದನ್ನು ಹಚ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು. ಅಂದರೆ ಆಯಿಲ್ ಫ್ರೀ ಹೇರ್ ಮೇಲೆ ಈ ಒಂದು ಪ್ಯಾಕ್ನ ನಿಮಗೆ ಹಚ್ಕೊಳ್ಬೇಕಾಗಿದೆ. ಇವಾಗ ನೋಡಿ, ಇದು ರೆಡಿ ಆಗಿದೆ. ಇವಾಗ ಇದನ್ನು ನಾನು ಒಂದು ಅರ್ಧ ಗಂಟೆ ಅಷ್ಟು ಬರೀ ಕೂಲ್ ಡೌನ್ ಆಗೋಕ್ಕೆ ಬಿಡ್ತೀನಿ. ತದನಂತರ ನಿಮಗೆ ನಾನಿಲ್ಲಿ ತೋರಿಸ್ತೀನಿ. ನೋಡಿ, ಒಂದು ಅರ್ಧ ಗಂಟೆ ಆಗಿದೆ. ಇದನ್ನು ಕೂಡ ನೋಡಿ ಎಷ್ಟು ಮಟ್ಟಿಗೆ ಕಪ್ಪಿರುವಂಥ ರೆಮಿಡಿ ಇಲ್ಲಿ ರೆಡಿ ಆಗಿರೋದು ಅಂತ. ಸೊ ಆಯಿಲ್ ಫ್ರೀ ಹೇರ್ಸ್ ಮೇಲೆ ಇದನ್ನು ಹಚ್ಕೊಂಡು 1-2 ಗಂಟೆ ಬಿಡಬೇಕು. ಮಿನಿಮಮ್ 2 ಅವರ್ಸ್ ಬಿಡಲೇಬೇಕು. ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ 3 ಅವರ್ಸ್ ಬಿಟ್ಟರು ಕೂಡ ಏನು ಪರವಾಗಿಲ್ಲ ವೀಕ್ಷಕರೇ. ಆದರೆ ಮಿನಿಮಮ್ ಅಂತೂ 2 ಗಂಟೆಗಳ ಕಾಲ ಆಯಿಲ್ ಫ್ರೀ ಹೇರ್ ಮೇಲೆ ಹಚ್ಕೊಂಡು ಹಾಗೆ ಇರಬೇಕು. ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೋಬೇಕು. ಶ್ಯಾಂಪುನ ಅದೇ ದಿನ ಬಳಸಬಾರ್ದು. ಬೇಕಾದರೆ ನೀವು ನೆಕ್ಸ್ಟ್ ಡೇ ಎಲ್ಲ 2-3 ದಿವಸ ನಂತರ ನೀವು ಶ್ಯಾಂಪುನ ಇಲ್ಲಿ ಬಳಸ್ಕೋಬಹುದು. ರೆಗ್ಯುಲರ್ ಆಗಿ ಇದನ್ನು ಯೂಸ್ ಮಾಡ್ತಾ ಬನ್ನಿ. ನಿಮಗೆ ಎಷ್ಟೇ ಒಂದು ಬಿಳಿ ಕೂದಲ ಸಮಸ್ಯೆ ಇರಲಿ ಹಾಗೂ ಎಷ್ಟೇ ಕೂದಲು ಡ್ಯಾಮೇಜ್ ಆಗಿರಲಿ ರಿಪೇರ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.